ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದೇನೆ ಅಂತ ಅನಾಮಧೇಯ ವ್ಯಕ್ತಿ ಏನು ಹೇಳಿದ್ದಾರೆ. ನ್ಯಾಯಾಲಯದ ಮುಂದೆ ಹೇಳಿಕೆಯನ್ನು ಅನಾಮಧೇಯ ವ್ಯಕ್ತಿ ಕೊಟ್ಟಿದ್ದು ಜುಲೈ 11ರಂದು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಹೇಳಿಕೆಯನ್ನ ಕೊಟ್ಟಿತ್ತು. ಮುಸುಕುಧಾರಿಯಾಗಿ ಬಂದು ಹೇಳಿಕೆಯನ್ನ ಅನಾಮಿಕ ಕೊಡ್ತಾರೆ ಇಬ್ಬರು ವಕೀಲರ ಜೊತೆಗೆ. ಅಭಿಯಾನ ಬಹಳ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ. ಸೌಜನ್ಯ ಪ್ರಕರಣ ಇದ್ದಿದ್ದು ಅದು ದೊಡ್ಡ ಮಟ್ಟದಲ್ಲಿ ಸಂಘರ್ಷವನ್ನ ತೆಗೆದುಕೊಳ್ಳುತ್ತೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದೀನಿ ಅಂತ ಹೇಳಿ ಅನಾಮಧೇಯ ವ್ಯಕ್ತಿ ಏನು ಹೇಳ್ತಾರೆ, ಅಲ್ಲಿಯವರೆಗೂ ಹೋರಾಟ ಇದ್ದಿದ್ದು ಓನ್ಲಿ ಸೌಜನ್ಯ ಪ್ರಕರಣದಲ್ಲಿ ಮಾತ್ರ. ತದನಂತರ ಈ ವ್ಯಕ್ತಿ ಕೊಡುವಂಥ ಸ್ಟೇಟ್ಮೆಂಟ್ 164 ಏನಿದೆ ಅದು BNS ನಲ್ಲಿ 183 ಆಗುತ್ತೆ. ಅದರಲ್ಲಿ ಕೊಡುವಂಥ ಸ್ಟೇಟ್ಮೆಂಟ್ ಪ್ರಕಾರ ತಿರುವು ಬೇರೆ ರೀತಿಯಲ್ಲಿ ಆಗುತ್ತೆ. ಆಗ ಏಕಾಏಕಿಯಾಗಿ ಹೋರಾಟಗಾರರೆಲ್ಲ ಇದು SIT ಕೊಡಬೇಕು, ತನಿಖೆಯನ್ನು ಮಾಡಿಸಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾರೆ. ನ್ಯಾಯಾಲಯಕ್ಕೆ ಹೋಗಿ ಸಬ್ಮಿಟ್ ಮಾಡಿದಾಗ ನ್ಯಾಯಾಲಯವು ಕೂಡ ಈ ವಿಚಾರದಲ್ಲಿ ತನಿಖೆಯನ್ನು ಮಾಡಿ ಅಂತ ಹೇಳುತ್ತೆ, ಗೌಪ್ಯವಾಗಿಡಬೇಕು ಎಲ್ಲವನ್ನ ಕೂಡ ಅಂತ ಹೇಳುತ್ತೆ. ಸೊ ಹಾಗಾಗಿ ಈಗ ಈ ನಿಟ್ಟಿನಲ್ಲಿ ಆಗಿರುವಂಥ ಬೆಳವಣಿಗೆ ಈಗ SITಗೆ ಸರ್ಕಾರ ಕೊಟ್ಟಿದೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಆಗಿರುವಂಥ ಬೆಳವಣಿಗೆ SIT ತನಿಖೆಗೆ ರಾಜ್ಯ ಸರ್ಕಾರ ಈಗ ಆದೇಶವನ್ನು ವಹಿಸಿದೆ. SIT ರಚನೆ ಬೆನ್ನಲ್ಲೇ CM ಸಿದ್ದರಾಮಯ್ಯ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವ ಹೂತಿರುವ ಬಗ್ಗೆ ದೂರು ಬಂದಿದೆ. ಅಸಹಜ ಸಾವು, ಕೊಲೆ, ಅತ್ಯಾಚಾರದಂಥ ಅಪರಾಧಗಳು ನಡೆದಿರಬಹುದು. ಎಲ್ಲ ಸಾಧ್ಯತೆಯನ್ನ ಪರಿಗಣಿಸಿ ಸಮಗ್ರ ತನಿಖೆಗೆ ಮಹಿಳಾ ಆಯೋಗ ಪತ್ರವನ್ನು ಬರೆದಿತ್ತು. ಮಹಿಳಾ ಆಯೋಗದ ಮನವಿಯಂತೆ IPS ಅಧಿಕಾರಿಗಳ ತನಿಖಾ ತಂಡ ರಚನೆ ಮಾಡಲಾಗಿದೆ ಅಂತ SIT ರಚನೆಯ ಬಗ್ಗೆ ಫೇಸ್ಬುಕ್ನಲ್ಲಿ CM ಸಿದ್ದರಾಮಯ್ಯನವರು ಪೋಸ್ಟ್ ಮಾಡಿರೋದು. ಯಾಕೆ ಎಕ್ಸ್ ಖಾತೆಯನ್ನು ಬಿಟ್ಟುಬಿಟ್ರ? ಓಕೆ, ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ದೊಡ್ಡದಿದೆಯಲ್ವಾ, ಸೊ ಹಾಗಾಗಿ ಈಗ ಫೇಸ್ಬುಕ್ನಲ್ಲಿ ಇದನ್ನು ಪೋಸ್ಟ್ ಮಾಡಿದಾರಂತೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಅಧಿಕೃತ ಅಕೌಂಟ್ ಮೂಲಕವಾಗಿ. ಸೊ ಈಗ ಸ್ಪಷ್ಟತೆ ಸಿಗ್ತಾ ಇದೆ. ಯಾಕೆ ಅಂತಂದರೆ ಇಲ್ಲಿಯವರೆಗೂ ವಕೀಲರು ಕೂಡ ಮನವಿಯನ್ನು ಮಾಡಿಕೊಂಡಿದ್ರು SIT ರಚನೆ ಮಾಡಬೇಕು ಅಂತ. ಜೊತೆಗೆ ಸೌಜನ್ಯ ಪ್ರಕರಣದಲ್ಲಿ ಹೋರಾಟವನ್ನು ಮಾಡ್ತಾ ಇರುವಂಥವರು ಕೂಡ ಮನವಿಯನ್ನು ಮಾಡಿಕೊಂಡಿದ್ರು. ಮಹಿಳಾ ಆಯೋಗ ಯಾವಾಗ ಮನವಿಯನ್ನು ಮಾಡಿಕೊಳ್ಳುತ್ತೋ 14ನೇ ತಾರೀಕಿಗೆ ಇವತ್ತು ಆದೇಶವನ್ನು ಸರ್ಕಾರ ಹೊರಡಿಸಿದೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈ ಪ್ರಕರಣ ಇದ್ದಿದ್ದು ಸೌಜನ್ಯ ಪ್ರಕರಣ, ತದನಂತರ ಬಂದಿದ್ದು ನೂರಾರು ಶವಗಳನ್ನು ಹೂತಿಟ್ಟಿರುವಂಥ ಪ್ರಕರಣ ಅನಾಮಧೇಯ ವ್ಯಕ್ತಿಯಿಂದಾಗಿ. ಕೋರ್ಟ್ ಈಗ ಈ ವಿಚಾರದಲ್ಲಿ ಅನುಮತಿಯನ್ನ ಪೊಲೀಸರಿಗೆ ಆ ಶವಗಳನ್ನು ತೆಗೆಯೋದಕ್ಕೆ ಅನುಮತಿ ಕೊಟ್ಟಿರಲಿಲ್ವಾ? ಕಳೆದ 15 ದಿನಗಳಿಂದಲೂ ಕೂಡ ಈ ಪ್ರಕರಣ ಇದ್ದಾಗಲೂ ಕೂಡ ಅದು ಮೂಲವಾಗಿ ಕಾಡುವಂಥ ಪ್ರಶ್ನೆ. ಮುರಳಿ, ಈಗ SIT ಅವರು ಕೂಡ ಕೋರ್ಟ್ನ ಅನುಮತಿ ಪಡ್ಕೊಂಡೇ ಶವಗಳನ್ನು ಹೊರ ತೆಗಿಬೇಕಾಗತ್ತಾ? ಖಂಡಿತವಾಗಿ ಅರುಣ, ಯಾಕಂದ್ರೆ ಪ್ರಮುಖವಾಗಿ ಸ್ಥಳೀಯ ಪೊಲೀಸರು ಈ 15 ದಿನಗಳ ಕಾರ್ಯಾಚರಣೆಯಲ್ಲಿ ಏನೇನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳಿಲ್ಲ. ಯಾಕೆಂದ್ರೆ ಕೇವಲ ಸಿಕ್ಕಿರುವಂಥದ್ದು ಇಬ್ಬರು ವಕೀಲರು ಯಾವಾಗ ಹೋಗಿ ದೂರನ್ನ ಕೊಡ್ತಾರೆ, ದೂರನ್ನ ಕೊಟ್ಟ ಬಳಿಕ 161 ಅಡಿಯಲ್ಲಿ ಆತನ ಹೇಳಿಕೆ, ಅನಾಮಧೇಯ ವ್ಯಕ್ತಿಯ ಹೇಳಿಕೆ ಆಗುತ್ತೆ. ಅದಾದ ನಂತರ ನ್ಯಾಯಾಧೀಶರ ಮುಂದೆ ಒಂದು ಹೇಳಿಕೆಯನ್ನ ಕೂಡ ದಾಖಲನ ಮಾಡುವಂಥದ್ದು. ಅದಾದ ಬಳಿಕ ಒಂದು ತಲೆಬುರುಡೆ ಏನಿತ್ತು ಅದನ್ನ ತೆಗೆದುಕೊಂಡಿದ್ದಾರೆ. ಅದನ್ನ ಬೆಂಗಳೂರಿನ FSLಗೆ ಕಳಿಸಲಾಗಿದೆ ಮತ್ತು DNA ಮ್ಯಾಚಿಂಗ್ ಅನ್ನ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಅದ್ರ ಬಗ್ಗೆ ಇನ್ನಷ್ಟು ಅಧಿಕೃತ ಮಾಹಿತಿಗಳು ಬರಬೇಕು. ಯಾವ್ಯಾವ ಹಂತದಲ್ಲಿದೆ ಈ ಪ್ರಕರಣದ ತನಿಖೆ ಅನ್ನೋದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳು ಬರಬೇಕಾದಂಥದ್ದು. ಸದ್ಯಕ್ಕೀಗ SIT ಈ ಪ್ರಕರಣವನ್ನ ತನಿಖೆಗೆ ಟೇಕ್ ಓವರ್ ಅನ್ನ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಆತನ ಪ್ರಾಥಮಿಕ ಹಂತದಿಂದನೇ ಕೂಡ, ಯಾಕೆಂದ್ರೆ ಸ್ಥಳೀಯ ಪೊಲೀಸರು ಇದುವರೆಗೆ ಏನೇನು ಮಾಡಿದ್ರು ಅದನ್ನ ಬಿಡ್ತಾರೆ. SIT ಅಧಿಕಾರಿಗಳು ಮತ್ತೆ ಪ್ರಾಥಮಿಕ ಹಂತದಿಂದ ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ. ತನಿಖೆಯನ್ನು ಪ್ರಾರಂಭ ಮಾಡಿ FIR ಇರ್ಬೋದು, ಆತನ ಹೇಳಿಕೆ ಇರ್ಬೋದು, ಮತ್ತೆ 164ನ ಹೇಳಿಕೆ ಇರ್ಬೋದು, ಈ ಎಲ್ಲಾನು ಕೂಡ ಕ್ರೋಢೀಕರಿಸ್ಕೊಳ್ಳುವಂಥದ್ದು. ಕ್ರೋಢೀಕರಿಸ್ಕೊಂಡ ನಂತರ ಆತನ ಬಳಿಯಲ್ಲಿ ಒಂದಷ್ಟು ಸ್ಥಳ ಮಹಾಜರನ್ನ ಮಾಡಬೇಕಾಗತ್ತೆ. ಯಾವ್ಯಾವ ಪ್ರದೇಶಗಳಲ್ಲಿ ಈ ಶವಗಳನ್ನು ಹೂತಿಟ್ಟಿದ್ದೀನಿ ಅಂತೇಳಿ ಆತ ಕ್ಲೈಮ್ ಅನ್ನ ಮಾಡ್ತಾ ಇದ್ದಾನೆ, ಯಾವ್ಯಾವ ಸ್ಥಳಗಳಲ್ಲಿ ಇಟ್ಟಿದೆಯಾ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಕ್ಲಾರಿಫಿಕೇಶನ್ ಅನ್ನ ತೆಗೆದುಕೊಂಡು ಆ ಸ್ಥಳವನ್ನ ಮಾಜರನ್ನ ಮಾಡಬೇಕಾಗತ್ತೆ. ಮಾಜರ್ ಮಾಡಿದ ಬಳಿಕ ನ್ಯಾಯಾಲಯದ ಅನುಮತಿಯನ್ನ ಪಡೆದುಕೊಂಡು ಅಲ್ಲಿ ಶವವನ್ನ ತೆಗೆಯುವಂತ ಒಂದಷ್ಟು ಪ್ರಕ್ರಿಯೆಗಳನ್ನ ಮಾಡಬೇಕಾಗತ್ತೆ. ಶವಗಳನ್ನು ತೆಗೆದು ಶವಗಳಿಂದ ಯಾವ ಕಾರಣಕ್ಕಾಗಿ ಸಾವು ಸಂಭವಿಸಿತು ಅನ್ನೋದ್ರ ಬಗ್ಗೆ ಒಂದು ಸೈಂಟಿಫಿಕ್ ಎವಿಡೆನ್ಸ್ ನ ಮೂಲಕ, ಸೈಂಟಿಫಿಕ್ ತನಿಖೆಯ ಮೂಲಕ, ಇನ್ವೆಸ್ಟಿಗೇಷನ್ ನ ಮೂಲಕ ಕನ್ಫರ್ಮೇಶನ್ ಅನ್ನ ಮಾಡ್ಕೊಳ್ಬೇಕಾಗಿರುವಂಥದ್ದು. ಆ ಕನ್ಫರ್ಮೇಶನ್ ಅನ್ನ ಮಾಡ್ಕೊಂಡ ಬಳಿಕ ಆತ ಹೇಳೋ ರೀತಿಯಲ್ಲಿ, ಅಂದ್ರೆ ಅನಾಮಧೇಯ ವ್ಯಕ್ತಿ ಹೇಳೋ ರೀತಿಯಲ್ಲಿ ಅತ್ಯಾಚಾರವಾಗಿ ಕೊಲೆ ಆಗಿದೆಯಾ ಅಥವಾ ಕೊಲೆ ಆಗಿದೆಯಾ, ಬೇರೆ ಯಾವುದಾದ್ರೂ ಅಸಹಜ ಸಾವಾಗಿದೆಯಾ, ಈ 3 ಹಂತಗಳನ್ನು ಕೂಡ ಪೊಲೀಸರು ಒಂದು ಎವಿಡೆನ್ಸ್ ನ ಮೂಲಕ ಒಂದು ಕನ್ಫರ್ಮೇಶನ್ ಅನ್ನ ಮಾಡ್ಕೊಳ್ತಾರೆ. ಕನ್ಫರ್ಮೇಶನ್ ಅನ್ನ ಮಾಡಿಕೊಂಡು ಅದಾದ ಬಳಿಕ ಆರೋಪಿ ಯಾರು, ಯಾಕಂದ್ರೆ ಈಗ ಮೃತದೇಹ ಶವ ಅಸ್ಥಿಪಂಜರ ಸಿಕ್ಕಿದೆ. ಅಸ್ಥಿಪಂಜರ ಸಿಕ್ಕಾದ ನಂತರ ಅದು ಯಾವ ಕಾರಣದಿಂದ ಸಾವು ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಕನ್ಫರ್ಮೇಶನ್ ಅನ್ನ ಪಡ್ಕೊಳ್ಬೇಕಾಗತ್ತೆ. ಕನ್ಫರ್ಮೇಶನ್ ಅನ್ನ ಪಡ್ಕೊಂಡ ಬಳಿಕ ಆ ಸಾವಿಗೆ ಕಾರಣಕರ್ತ ಯಾರು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡಬೇಕಾದಂಥದ್ದು. ಸದ್ಯಕ್ಕೆ
ಪ್ರಾಥಮಿಕ ಹಂತದಿಂದ ತನಿಖೆ ಪ್ರಾರಂಭ ಆಗ್ತಾ ಇದೆ. ಹಂತದಿಂದ ತನಿಖೆ ಪ್ರಾರಂಭವಾಗಿ ಅದು ಯಾವ ಹಂತಕ್ಕೆ ತಲುಪುತ್ತೆ, ಜೊತೆಗೆ ಸರ್ಕಾರವು ಕೂಡ ಒಂದಷ್ಟು ಡೆಡ್ಲೈನ್ ಅನ್ನ ಕೊಟ್ಟಿದೆ, ಅತಿ ಶೀಘ್ರದಲ್ಲಿ ವರದಿಯನ್ನ ಸಲ್ಲಿಕೆಯನ್ನ ಮಾಡಿ ಅಂತೇಳಿ. ಅಂದ್ರೆ ಇದಕ್ಕೆ ಕಾಲಾವಕಾಶ ಎಷ್ಟು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಿರ್ಧಾರವನ್ನ ಸರ್ಕಾರ ಮಾಡ್ಕೊಂಡಿಲ್ಲ. ಆ ಹಿನ್ನೆಲೆಯಲ್ಲಿ ಮುಂದೆ ತನಿಖೆ ಯಾವ ಮಟ್ಟಕ್ಕೆ ಸಾಗ್ತಾ ಹೋಗುತ್ತೆ, ಮೃತದೇಹ ಅಸ್ಥಿಪಂಜರಗಳನ್ನ ಮತ್ತೆ ವಾಪಸ್ ವಶಕ್ಕೆ ಪಡ್ಕೊಂಡ ಸಂದರ್ಭದಲ್ಲಿ ಅದಕ್ಕೆ ತೆಗೆದುಕೊಳ್ಳುವಂತ ಕಾಲ ಮಿತಿಗಳೇನು, ಇದೆಲ್ಲದ್ರ ಬಗ್ಗೆನೂ ಕೂಡ ಮುಂದಿನ ಹಂತಗಳಲ್ಲಿ SIT ಅಧಿಕಾರಿಗಳು ತೀರ್ಮಾನ ಮಾಡುವಂತದ್ದು. ಅರುಣ್. ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸೊ ರಾಜ್ಯ ಸರ್ಕಾರ ಈಗ SIT ರಚನೆಯನ್ನ ಮಾಡಿ ಆಗಿದೆ, ಇದರದೇ ಬೇಡಿಕೆ ಇತ್ತೀಗ, ತನಿಖೆ ಈಗ ನಡಿಬೇಕು, ಒಂದು ಹಂತಕ್ಕೆ ಬಂದು ತಲುಪ್ತಾ ಇದೆ ಈಗ ಧರ್ಮಸ್ಥಳದ ಫೈಲ್ಸ್ ಪ್ರಕರಣದ